ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಅರಮನೆಯಲ್ಲಿ ಆಯುಧ ಪೂಜೆಯ ವೈಭವ ಕಳೆಗಟ್ಟಿದೆ. ಮೈಸೂರಿನ ಅರಮನೆಯಲ್ಲಿ ಆಯುಧ ಪೂಜಾ ಕೈಂಕರ್ಯ ಆರಂಭವಾಗ್ತಾ ಇದೆ. ಪ್ರತಿ ಬಾರಿಯಂತೆ ಈ ಬಾರಿ ದಸರಾದಲ್ಲೂ ಕೂಡ ಮೈಸೂರು ರಾಜವಂಶಸ್ಥರು ಬಳಸ್ತಾ ಇದ್ದ ಕೆಲ ಆಯುಧ, ವಾಹನ ಹಾಗೆ ಅರಮನೆಯ ರಾಣಿಗಳಿಗೆ ವಿಶೇಷವಾದ ಇವತ್ತು ಪೂಜೆ ಸಲ್ಲಿಕೆ ಆಗುತ್ತೆ. ಅರಮನೆಯಲ್ಲಿ ಈ ಪಾರಂಪರಿಕ ಆಯುಧ ಪೂಜೆಯ ಸಂಭ್ರಮ ಮನೆ ಮಾಡಿದೆ. ಕೋಡಿ ಭೈರವೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಲಾಗಿದೆ. ಅರಮನೆಯಲ್ಲಿ ನವರಾತ್ರಿ ಚಂಡಿ ಹೋಮ ಕೂಡ ನೆರವೇರಿಸಲಾಗ್ತಾ ಇದೆ. ಅಣ್ಣ ಅದೇ ಇದೆ, ಅಲ್ಲಿವರೆಗೂ ಇದೆ. ನೀವೆಲ್ಲಿ ಬರಬೇಕು? ಕೆಲ ಹೊತ್ತಿನ ನಂತರದಲ್ಲಿ ಯದುವಂಶಸ್ಥರಾದ ಹಾಗೆ ಮೈಸೂರು ಕೊಡಗು ಭಾಗದ ಸಂಸದರು ಆಗಿರುವ ಯದುವೀರವರು ಅರಮನೆಯ ಕಲ್ಯಾಣ ತೊಟ್ಟಿ ಭಾಗದಲ್ಲಿ ವಿಶೇಷವಾಗಿ ಪಟ್ಟದ ಆನೆ, ಕುದುರೆ, ಒಂಟೆ ಹಾಗೆ ಆಯುಧಗಳಿಗೆ ಪೂಜೆಯನ್ನು ನೆರವೇರಿಸ್ತಾರೆ. ಅದಕ್ಕಿಂತ ಪೂರ್ವಭಾವಿಯಾಗಿ ಈ ಪಾರಂಪರಿಕ ಆಯುಧಗಳು ಇದೀಗ ಕೋಡಿ ಭೈರವೇಶ್ವರ ದೇಗುಲಕ್ಕೆ ತಲುಪಿದೆ. ಅಲ್ಲಿ ಅದಕ್ಕೆ ವಿಶೇಷವಾದ ಪೂಜೆಯನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ. ಇದಾದ ನಂತರ ಅರಮನೆಯಲ್ಲಿ ಆಯುಧ ಪೂಜೆಯ ಸಂಭ್ರಮದ ದೃಶ್ಯಗಳನ್ನು ನಾವು ಗಮನಿಸಬಹುದಾಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಅರಮನೆಯಲ್ಲಿ ಆಯುಧ ಪೂಜೆಯ ವೈಭವ ಕಳೆಗಟ್ಟಿದೆ. ಮೈಸೂರಿನ ಅರಮನೆಯಲ್ಲಿ ಆಯುಧ ಪೂಜಾ ಕೈಂಕರ್ಯ ಆರಂಭವಾಗ್ತಾ ಇದೆ. ಪ್ರತಿ ಬಾರಿಯಂತೆ ಈ ಬಾರಿ ದಸರಾದಲ್ಲೂ ಕೂಡ ಮೈಸೂರು ರಾಜವಂಶಸ್ಥರು ಬಳಸ್ತಾ ಇದ್ದ ಕೆಲ ಆಯುಧ, ವಾಹನ ಹಾಗೆ ಅರಮನೆಯ ರಾಣಿಗಳಿಗೆ ವಿಶೇಷವಾದ ಇವತ್ತು ಪೂಜೆ ಸಲ್ಲಿಕೆ ಆಗುತ್ತೆ. ಅರಮನೆಯಲ್ಲಿ ಈ ಪಾರಂಪರಿಕ ಆಯುಧ ಪೂಜೆಯ ಸಂಭ್ರಮ ಮನೆ ಮಾಡಿದೆ. ಕೋಡಿ ಭೈರವೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಲಾಗಿದೆ. ಅರಮನೆಯಲ್ಲಿ ನವರಾತ್ರಿ ಚಂಡಿ ಹೋಮ ಕೂಡ ನೆರವೇರಿಸಲಾಗ್ತಾ ಇದೆ. ಅಣ್ಣ ಅದೇ ಇದೆ, ಅಲ್ಲಿವರೆಗೂ ಇದೆ. ನೀವೆಲ್ಲಿ ಬರಬೇಕು?
ಏಯ್ ಅಷ್ಟೇ ರೀ ಸುಮ್ಮನೆ. ಕೆಲ ಹೊತ್ತಿನ ನಂತರದಲ್ಲಿ ಯದುವಂಶಸ್ಥರಾದ ಹಾಗೆ ಮೈಸೂರು ಕೊಡಗು ಭಾಗದ ಸಂಸದರು ಆಗಿರುವ ಯದುವೀರವರು ಅರಮನೆಯ ಕಲ್ಯಾಣ ತೊಟ್ಟಿ ಭಾಗದಲ್ಲಿ ವಿಶೇಷವಾಗಿ ಪಟ್ಟದ ಆನೆ, ಕುದುರೆ, ಒಂಟೆ ಹಾಗೆ ಆಯುಧಗಳಿಗೆ ಪೂಜೆಯನ್ನು ನೆರವೇರಿಸ್ತಾರೆ. ಅದಕ್ಕಿಂತ ಪೂರ್ವಭಾವಿಯಾಗಿ ಈ ಪಾರಂಪರಿಕ ಆಯುಧಗಳು ಇದೀಗ ಕೋಡಿ ಭೈರವೇಶ್ವರ ದೇಗುಲಕ್ಕೆ ತಲುಪಿದೆ. ಅಲ್ಲಿ ಅದಕ್ಕೆ ವಿಶೇಷವಾದ ಪೂಜೆಯನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ. ಇದಾದ ನಂತರ ಅರಮನೆಯಲ್ಲಿ ಆಯುಧ ಪೂಜೆಯ ಸಂಭ್ರಮದ ದೃಶ್ಯಗಳನ್ನು ನಾವು ಗಮನಿಸಬಹುದಾಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಅರಮನೆಯಲ್ಲಿ ಆಯುಧ ಪೂಜೆಯ ವೈಭವ ಕಳೆಗಟ್ಟಿದೆ. ಮೈಸೂರಿನ ಅರಮನೆಯಲ್ಲಿ ಆಯುಧ ಪೂಜಾ ಕೈಂಕರ್ಯ ಆರಂಭವಾಗ್ತಾ ಇದೆ. ಪ್ರತಿ ಬಾರಿಯಂತೆ ಈ ಬಾರಿ ದಸರಾದಲ್ಲೂ ಕೂಡ ಮೈಸೂರು ರಾಜವಂಶಸ್ಥರು ಬಳಸ್ತಾ ಇದ್ದ ಕೆಲ ಆಯುಧ, ವಾಹನ ಹಾಗೆ ಅರಮನೆಯ ರಾಣಿಗಳಿಗೆ ವಿಶೇಷವಾದ ಇವತ್ತು ಪೂಜೆ ಸಲ್ಲಿಕೆ ಆಗುತ್ತೆ. ಅರಮನೆಯಲ್ಲಿ ಈ ಪಾರಂಪರಿಕ ಆಯುಧ ಪೂಜೆಯ ಸಂಭ್ರಮ ಮನೆ ಮಾಡಿದೆ. ಕೋಡಿ ಭೈರವೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಲಾಗಿದೆ. ಅರಮನೆಯಲ್ಲಿ ನವರಾತ್ರಿ ಚಂಡಿ ಹೋಮ ಕೂಡ ನೆರವೇರಿಸಲಾಗ್ತಾ ಇದೆ. ಅಣ್ಣ ಅದೇ ಇದೆ, ಅಲ್ಲಿವರೆಗೂ ಇದೆ. ನೀವೆಲ್ಲಿ ಬರಬೇಕು? ಏಯ್ ಅಷ್ಟೇ ರೀ ಸುಮ್ಮನೆ. ಕೆಲ ಹೊತ್ತಿನ ನಂತರದಲ್ಲಿ ಯದುವಂಶಸ್ಥರಾದ ಹಾಗೆ ಮೈಸೂರು ಕೊಡಗು ಭಾಗದ ಸಂಸದರು ಆಗಿರುವ ಯದುವೀರವರು ಅರಮನೆಯ ಕಲ್ಯಾಣ ತೊಟ್ಟಿ ಭಾಗದಲ್ಲಿ ವಿಶೇಷವಾಗಿ ಪಟ್ಟದ ಆನೆ, ಕುದುರೆ, ಒಂಟೆ ಹಾಗೆ ಆಯುಧಗಳಿಗೆ ಪೂಜೆಯನ್ನು ನೆರವೇರಿಸ್ತಾರೆ. ಅದಕ್ಕಿಂತ ಪೂರ್ವಭಾವಿಯಾಗಿ ಈ ಪಾರಂಪರಿಕ ಆಯುಧಗಳು ಇದೀಗ ಕೋಡಿ ಭೈರವೇಶ್ವರ ದೇಗುಲಕ್ಕೆ ತಲುಪಿದೆ. ಅಲ್ಲಿ ಅದಕ್ಕೆ ವಿಶೇಷವಾದ ಪೂಜೆಯನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ. ಇದಾದ ನಂತರ ಅರಮನೆಯಲ್ಲಿ ಆಯುಧ ಪೂಜೆಯ ಸಂಭ್ರಮದ ದೃಶ್ಯಗಳನ್ನು ನಾವು ಗಮನಿಸಬಹುದಾಗಿದೆ.